8 ವಿದ್ಯಾರ್ಥಿಗಳಲ್ಲಿ 8ನೇ ಸ್ಥಾನ ಪಡೆದಿರುವಂತಹ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ. ಹಾಯ್, ನಮಸ್ತೆ. ನಿಮ್ಮ ಹೆಸರು? ಸತೀಶ್ ರಿಷತ್. ಓಕೆ, ನಿಮ್ಮ ಊರು? ನಮ್ಮೂರು ಬೆಳಗಾವಿ ಅಂತ. ಓಕೆ, ಬೆಳಗಾವಿಯಿಂದ ಕಾರ್ಕಳಕ್ಕೆ ಬಂದು ಕಾರ್ಕಳದ ಜ್ಞಾನಸುಧದಲ್ಲಿ ಹಾಸ್ಟೆಲ್ ನಲ್ಲಿದ್ದು ಇಂಥ ಒಂದು ಸಾಧನೆಯನ್ನು ಮಾಡಿದ್ದೀರಿ. ಸೊ ಈ ಸಾಧನೆಯ ಬಗ್ಗೆ, ಜ್ಞಾನಸುಧದ ಎನ್ವೈರನ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ? ಅಂದ್ರೆ ಇದು ಕಂಪ್ಲೀಟ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇತ್ತು. ಅಂದ್ರೆ ಓದಕ್ ಬಂದಿರೋರಿಗೆ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಐಡಿಯಲ್ ಕಂಡೀಷನ್ಸ್ ಇದೆ ಇಲ್ಲಿ. ನೀವು ಓದೋರಿದ್ರೆ ಲೈಕ್ ಯು ಕ್ಯಾನ್ ಡೂ ವಂಡರ್ಸ್ ಹಿಯರ್. ಅಂದ್ರೆ ಎಲ್ಲರೂ ಸಪೋರ್ಟ್ ಇದ್ದಾರೆ, ಟೀಚರ್ಸ್ ಎಲ್ಲ. ನಮಗಿಂತ ಜಾಸ್ತಿ ನಾವು ಓದಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಅವರು ಅಷ್ಟು ವರ್ಕ್ ಮಾಡ್ತಾ ಇರ್ತಾರೆ. ನಾವು ಅಲ್ಲಿ ಒಂದು ಸ್ವಲ್ಪ ಶ್ರಮ ಪಟ್ಟರು ಲೈಕ್ ದೇ ವಿಲ್ ಬಿ ವೆರಿ ಹ್ಯಾಪಿ ಫಾರ್ ಅಸ್ ಅಂತ. ನಾವು ಫಸ್ಟ್ ಇಯರ್ ಎಲ್ಲ ಮಾಕ್ ಟೆಸ್ಟ್ ಬರೆಯುವಾಗ ಔಟ್ ಆಫ್ ಔಟ್ ಬಂದರೆ ಒಂದು ಸ್ವಲ್ಪ ಖುಷಿ ಆಗ್ತಿದ್ದು. ಬಟ್ ಈ ಥರ ಖುಷಿ ಚೆನ್ನಾಗಿದೆ ಇದು. ಅಂದರೆ ಈ ಖುಷಿ ಒಂಥರ ಬೇರೆ. ಈ ಖುಷಿಗೆ ನಾವು ಇನ್ನೂ ಸ್ವಲ್ಪ ವರ್ಕ್ ಮಾಡಬೇಕು ಅಂತ ಅನ್ಕೊಂಡೆ ಅಷ್ಟೇ. ಓಕೆ, ಆಮೇಲೆ ಹಾಸ್ಟೆಲಲ್ಲಿ ನಿಮ್ಮ ಒಂದು ರುಟೀನ್ ಹೇಗಿತ್ತು? ಓದುವ ರುಟೀನ್ ಹೇಗಿತ್ತು? ಓದೋ ರುಟೀನ್ ಅಂದ್ರೆ ಸ್ಟಡಿ ಅವರ್ ಇರ್ತಾ ಇತ್ತು. ಲೈಕ್ ಸರ್ ಇರ್ತಾರೆ, ಕೇರ್ಟೇಕರ್ ಇರ್ತಾರೆ. ನೀವು ಏನಾದ್ರು ಮಿಸ್ ಆಗಿ ಮಲಗಿಬಿಟ್ರೆ ಎಬ್ಸೋಕೆ ಬರ್ತಾರೆ. ಲೈಕ್ ದೇ ವಾಂಟ್ ಯು ಟು ಸ್ಟಡಿ. ನೀವು ಸ್ಟಡಿ ಮಾಡ್ಬೇಕಂತಾನೆ ಅವ್ರು ಇರೋದು. ಕಂಪಲ್ಸರಿ ಡಿಸಿಪ್ಲಿನ್ ಆಗಿರುತ್ತೆ. ಓದಬೇಕು ಅಷ್ಟರಲ್ಲಿ. ಅಂದರೆ ವ್ಯಾಲ್ಯೂಮ್ ಇದೆ, ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಸಾಲ್ವ್ ಮಾಡಿದ್ದೀನಿ. ಚೆನ್ನಾಗಿತ್ತು. ಲೈಕ್ ಎಷ್ಟು ಜನ ಕೂತಿರ್ತಾರೆ ಅಲ್ಲಿ, ಎಲ್ಲರೂ ಓದ್ತಾ ಇರ್ತಾರೆ. ನೀವು ನೋಡಿದ್ರೆ ನೀವು ಕಾಂಟ್ ಸ್ಲೀಪ್. ಅಲ್ಲಿ ನೀವು ಮಲಗೋಕ್ಕಾಗಲ್ಲ. ನೋಡಿದ್ರೆ ನೀವು ಅವ್ರು ಒಬ್ಬೊಬ್ಬರು ಇರ್ತಾರಲ್ಲ ಲೇಟ್ ನೈಟ್ ಎಲ್ಲ ಮಾಡ್ತಾರೆ, ಅವ್ರನ್ನೆಲ್ಲ ನೋಡಿ ಮೋಟಿವೇಶನ್ ನಮಗೆ. ಸ್ವಂತ ಸ್ಟೂಡೆಂಟ್ಸ್ ನೋಡಿ ಅವ್ರು ಓದೋದು ನೋಡಿ ನಾನು ಓದಿದ್ದಂತ ಆ ಥರ ಭಾಳ ಮೋಟಿವೇಶನ್ ಇದೆ. ಅಂದರೆ ಸ್ಟಡಿ ಅವರಲ್ಲಿ ನೋಡಿಬಿಟ್ರೆ ನೀವು ಈ ಥರ ಓದಬೇಕು ಅನ್ಸುತ್ತೆ. ಅದು ಚೆನ್ನಾಗಿದೆ. ಓಕೆ, ನನ್ನದು ಇನ್ನೊಂದು ಕ್ವಶನ್. ನೀವು ಹೇಳಿದ್ರೆ ಸ್ಟಡಿ ಅವರ್ ಹೇಗಿರ್ತದೆ, ಓದುವ ರೀತಿ ಹೇಗಿರ್ತದೆ ಅಂತ. ಬಟ್ ಖಾಲಿ ಓದು ಅಂತಲ್ಲ, ಅದರ್ ಆಕ್ಟಿವಿಟೀಸ್ಗೆ ಯಾವ ರೀತಿಯ ಸಪೋರ್ಟ್ ಇತ್ತು? ಫುಲ್ ಸಪೋರ್ಟ್ ಇದೆ. ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಜಸ್ಟ್ ನಿಮಗೆ ಬರೀ ಮಾಕ್ ಟೆಸ್ಟ್ ಮಾಡ್ತಾರೆ. ನಿಮಗೆ ಮಾಕ್ ಟೆಸ್ಟ್ ಮಾತ್ರ 500 ಕೊಡ್ತಾರೆ ಅಂತಲ್ಲ. ಎಲ್ಲ ನಿಮಗೆ ಬಾಸ್ಕೆಟ್ಬಾಲ್ ಇರುತ್ತೆ, 5 to 6 30 ಎಕ್ಸ್ಟ್ರಾ ಪಿ ಟ್ರೈನಿಂಗ್ ಮಾಡ್ತೀವಿ, ಆಟ ಆಡ್ತಾರೆ, ಎಲ್ಲ ಮಾಡ್ತಾರೆ. ಲೈಕ್ ಎವ್ರಿಥಿಂಗ್ ಇಸ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಇದೆ. ಯಕ್ಷಗಾನ ಮಾಡಿಸಿದ್ರು, ಅದೆಲ್ಲ ಚೆನ್ನಾಗಿ. ಓದು ಮತ್ತೆ ರಿಸ್ಟ್ರಿಕ್ಷನ್, ಈ ವಿಷಯದ ಬಗ್ಗೆ ಜ್ಞಾನಸುಧ ರಿಲೇಟೆಡ್ ಏನು ಹೇಳ್ತೀರಾ? ಅಂದರೆ ರಿಸ್ಟ್ರಿಕ್ಷನ್ ಅಂದರೆ ಇಟ್ಸ್ ಅಂದರೆ ಇರಬೇಕು ಇಷ್ಟು. ಇಟ್ಸ್ ಹೆಲ್ದಿ. ಮಂಜುನಾಥ್ ಸರ್ ನಾವು ಎಕ್ಸ್ಪೆಕ್ಟ್ ಸ್ಟಾರ್ಟಿಂಗ್ ಮಾಡಿದಾಗ ಬಂದಾಗ ಅವರು ವಿನಯ್ ಸರ್ ಅಂತ ಇದ್ದು, ಅವ್ರು ಇಂಟ್ರೊಡ್ಯೂಸ್ ಮಾಡಿ ನಮಗೆ ಬೆಳಿಗ್ಗೆ ನೀವು ಇಷ್ಟಕ್ಕೆ ಹೇಳ್ಬೇಕು. ಅವಾಗ 10th ಹಾಲಿಡೇಲಿ ಮೂಡಲ್ಲಿ ಏನೇನೋ ಫುಲ್ ಫ್ರೀ ಅಂತ ಅನ್ಕೊಂಡಿದ್ದು. ಇಲ್ಲಿ ಬಂದ್ಮೇಲೆ ಫುಲ್ ಒಂಥರ ಬ್ಲಾಕ್ ಆದಂಗೆ ಅನಿಸ್ತಾ ಆ ಮೈಂಡ್ಸೆಟಲ್ಲಿ ಬರಬೇಕಿತ್ತು. ಅಂದರೆ ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಇಟ್ಸ್ ವೆರಿ ಅಂದರೆ ಆರಾಮಾಗಿದ್ದೀರಿ. ಬಾಯ್ಸ್ ಅಷ್ಟಲ್ಲಿ ವೆರಿ ಚಿಲ್. ಅಂದರೆ ಆರಾಮಾಗಿರ್ಬೋದು ನೀವು. ದೇರ್ ಇಸ್ ನೋ ರೆಸ್ಟ್ರಿಕ್ಷನ್. ಬ್ರೇಕ್ ಬಿಟ್ಟಾಗ ಇವರ ಫ್ರೀ ಬರ್ಡ್. ಇಲ್ಲಿ ಕ್ಯಾಂಟೀನಲ್ಲಿ ಏನು ಬೇಕಾದರೂ ಮಾತಾಡಿ, ಊಟ ಬೇಕಾದರೆ ಅರ್ಧ ಗಂಟೆ ನೀವು ಆರಾಮಾಗಿ ಮಾತಾಡಿ, ಊಟ ಮಾಡಿ, ಅಂದರೆ ರಿಫ್ರೆಶ್ ಆಗಿ ನೀವು ವಾಪಸ್ ಸ್ಟಡಿ ಅವ್ರಿಗೆ ಹೋದಾಗ ಯು ಹ್ಯಾವ್ ಟು ಸ್ಟಡಿ. ಅಲ್ಲಿ ಬೇರೆ ಏನು ಯೋಚನೆ ಬರಲ್ಲ. ಕಡಿಮೆ ಬಂದರೂ 1 ಗಂಟೆ ಹೋಗ್ಬೋದು, ಮತ್ತೆ ಇವಾಗ ಕಮ್ ಬ್ಯಾಕ್ ಟು ಸ್ಟಡೀಸ್ ಅಂತ ಅಷ್ಟೇ. ಓಕೆ, ಓವರ್ ಆಗಿ JEE ಮೇನ್ ರಿಸಲ್ಟ್ ಹಾಗೆ ಜ್ಞಾನಸುಧ ಇದರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಒನ್ ವರ್ಡಲ್ಲಿ? ನೀವು ಇಲ್ಲಿ ಬಂದರೆ ಅವರು ದೊಡ್ಡವ್ರು ಹೇಳ್ತಿರ್ತಾರೆ, ಕೇಳಿ ರಿಸೀವ್ ಮಾಡಿಕೊಂಡು ಅಪ್ಲೈ ಮಾಡಿ.